ಸಕಲ ಸೃಷ್ಟಿಯ ಮೂಲ ಪುರುಷ ಕ್ಷಣಾರ್ಧದಲ್ಲೇ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಬಲ್ಲ, ಅದೇ ಕ್ಷಣಾರ್ಧದಲ್ಲೇ ಇಡೀ ಬ್ರಹ್ಮಾಂಡವನ್ನೇ ನಾಶಪಡಿಸಬಲ್ಲ, ಪಂಚಭೂತಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವ, ತನ್ನ ಮೂರನೇ ಕಣ್ಣಿನಿಂದ ಇಡೀ ಬ್ರಹ್ಮಾಂಡದಲ್ಲೇ ಪ್ರಳಯವನ್ನೇ ಸೃಷ್ಟಿಸಬಲ್ಲ, ಆದಿಯೂ ತಾನೇ ಅಂತ್ಯವೂ ತಾನೇ, ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ಶಿವ. ಇಂತಹ ಶಿವನ ಜನನವೇಗಾಯಿತು? ಶಿವನ ತಾಯಿ ತಂದೆ ಯಾರು? ಶಿವನ ಗುರು ಯಾರು? ಶಿವನು ಗುರುವಾಗಿ ಯಾರಿಗೆಲ್ಲ ವಿದ್ಯಾದಾನ ಮಾಡಿದ್ದಾರೆ ಎಂಬುವ ಹಲವಾರು ಪ್ರಶ್ನೆಗಳು ನಮ್ಮೆಲ್ಲರಲ್ಲಿಯೂ ಕಾಣುವುದು ಸಹಜ. ಅಂತಹ ಪ್ರಶ್ನೆಗಳಿಗೆ ಇಂದಿನ ಈ ವಿಡಿಯೋದಲ್ಲಿ ಉತ್ತರವನ್ನು ನೋಡೋಣ ಬನ್ನಿ. ಅದನ್ನು ನೋಡಕ್ಕೂ ಫಸ್ಟ್ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಿನ ಒಂದು ಲೈಕ್ ಅಂಡ್ ಶೇರ್ ಅನ್ನೋದನ್ನ ಮಾಡಿ. ತಾವು ಮಾಡುವಂತಹ ಪ್ರತಿಯೊಂದು ಲೈಕ್ ಇಂದ ಈ ವಿಡಿಯೋ ಇನ್ನೂ ಬಹಳ ಜನರಿಗೆ ಹೋಗಿ ಸೇರಲು ಸಹಾಯವಾಗುತ್ತದೆ. ಶಿವನ ಜನನಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕಥೆಗಳನ್ನು ನಾವೆಲ್ಲರೂ ಕೇಳಿ ಇರುತ್ತೇವೆ. ಅದರಲ್ಲಿ ಒಂದಾದಂತಹ ಶಿವಪುರಾಣದ ಪ್ರಕಾರ ಶಿವನು ಸ್ವಯಂಭೂ ಎಂದರೆ ತನ್ನಷ್ಟಕ್ಕೆ ತಾನೇ ಉದ್ಭವವಾಗಿರುವುದು ಎಂದರ್ಥ. ಇದರ ಮೂಲಕ ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ತಿಳಿಯುತ್ತದೆ, ಶಿವನಿಗೆ ತಾಯಿ ತಂದೆ ಎಂದು ಯಾರೂ ಸಹ ಇಲ್ಲ. ಹಾಗೆಯೇ ಶಿವನಿಗೆ ಗುರು ಸಹ ಇಲ್ಲ. ಬದಲಿಗೆ ಶಿವನೇ ಗುರುವಾಗಿ ಸಪ್ತ ಋಷಿಗಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ. ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವಿನ ದಿವ್ಯ ಪ್ರಭೆಯಿಂದ ಜನನವಾಗಿದ್ದು ಶಿವ ಎಂದು ಹೇಳಲಾಗುತ್ತದೆ. ಆದರೆ ಶಿವ ಪುರಾಣದಲ್ಲಿ ವಿಷ್ಣು ಜನನಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಒಂದು ಕಥೆ ಇದೆ. ಶಿವಪುರಾಣದ ಪ್ರಕಾರ ಶಿವನು ಧ್ಯಾನ ಮಾಡುತ್ತಿರುವಾಗ ಶಿವನ ಜಪಮಾಲೆಯಿಂದ ಒಂದು ರುದ್ರಾಕ್ಷಿಯು ಕೆಳಗೆ ಬೀಳುತ್ತದೆ. ಹಾಗೆ ಕೆಳಗೆ ಬಿದ್ದಂತಹ ರುದ್ರಾಕ್ಷಿಯಿಂದ ಜನನವಾಗಿದೆ ವಿಷ್ಣು ಎಂದು ಶಿವಪುರಾಣದಲ್ಲಿ ಉಲ್ಲೇಖವಿದೆ. ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮದೇವನು ಸಹ ಶಿವನ ತಂದೆಯಾಗುತ್ತಾರೆ. ಇಡೀ ಬ್ರಹ್ಮಾಂಡವೇ ಪ್ರಳಯದಲ್ಲಿ ಮುಳುಗಿ ಹೋದಾಗ ವಿಷ್ಣುವು ಆದಿಶೇಷನ ಮೇಲೆ ಕುಳಿತು ತೇಲುತ್ತಾ ಬರುತ್ತಿರುತ್ತಾರೆ. ಹೀಗೆ ತೇಲುತ್ತಾ ಬರುತ್ತಿರುವಾಗ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮನ ಜನನವಾಗುತ್ತದೆ. ಬ್ರಹ್ಮನ ಜನನವಾದ ನಂತರ ಬ್ರಹ್ಮ ಹಾಗೂ ವಿಷ್ಣು ಇಬ್ಬರು ಸೃಷ್ಟಿಯ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಆಗ ಅಲ್ಲಿ ಶಿವನು ಪ್ರತ್ಯಕ್ಷನಾಗುತ್ತಾರೆ. ಶಿವನ ಬಗ್ಗೆ ಬ್ರಹ್ಮನಿಗೆ ಏನೂ ತಿಳಿದಿರುವುದಿಲ್ಲ. ಸ್ವಲ್ಪ ಸಮಯದ ನಂತರ ಶಿವನು ಅಲ್ಲಿಂದ ಮಾಯವಾಗುತ್ತಾರೆ. ಶಿವನು ಮಾಯವಾದ ನಂತರ ವಿಷ್ಣುವು ಬ್ರಹ್ಮನಿಗೆ ದಿವ್ಯ ದೃಷ್ಟಿಯನ್ನು ನೀಡುತ್ತಾರೆ. ಆಗ ಬ್ರಹ್ಮನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ. ಕೂಡಲೇ ಬ್ರಹ್ಮದೇವನು ಶಿವನ ಬಳಿ ಹೋಗಿ ತಾನು ಮಾಡಿದ ತಪ್ಪನ್ನು ಕ್ಷಮಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಹಾಗೆ ಶಿವನಿಂದ ಒಂದು ವರವನ್ನು ಸಹ ಪಡೆದುಕೊಳ್ಳುತ್ತಾರೆ. ಆ ವರವೇ ಶಿವನೇ ಬ್ರಹ್ಮನ ಮಗನಾಗಿ ಜನಿಸಬೇಕೆಂದು. ಶಿವನು ಕೊಟ್ಟ ವರದಂತೆಯೇ ಬ್ರಹ್ಮನು ಸೃಷ್ಟಿಯ ಕೆಲಸದಲ್ಲಿ ತೊಡಗಿರುವಾಗ ಬ್ರಹ್ಮನ ಮಗನಾಗಿಯೇ ಶಿವನು ಜನಿಸುತ್ತಾರೆ. ಹೀಗೆ ಜನಿಸಿದ ಮಗುವಿಗೆ ಬ್ರಹ್ಮದೇವರು ರುದ್ರ ಎಂದು ಹೆಸರಿಡುತ್ತಾರೆ. ರುದ್ರ ಎಂದರೆ ಅಳುತ್ತಿರುವುದು ಎಂದು ಅರ್ಥವಾಗುತ್ತದೆ. ಮಗು ಅಳುವನ್ನು ಸ್ವಲ್ಪವೂ ಸಹ ನಿಲ್ಲಿಸುವುದಿಲ್ಲ. ಆಗ ಬ್ರಹ್ಮದೇವನು ಆ ಮಗುವಿಗೆ 108 ಹೆಸರನ್ನಿಡುತ್ತಾರೆ. ಆ 108 ಹೆಸರನ್ನು ಬ್ರಹ್ಮದೇವನು ಭೂಮಂಡಲದ ಮೇಲೆ ಬರೆದಿದ್ದಾರೆ ಎಂದು ಹೇಳಲಾಗುತ್ತದೆ. ಒಮ್ಮೆ ನಾರದ ಮುನಿಯು ತನ್ನ ತಂದೆಯಾದಂತಹ ಬ್ರಹ್ಮದೇವನ ಬಳಿ ಹೋಗಿ ಈ ಬ್ರಹ್ಮಾಂಡದ ಸೃಷ್ಟಿಯು ಹೇಗಾಯಿತು, ಹಾಗೆಯೇ ತ್ರಿಮೂರ್ತಿಗಳ ತಾಯಿ ತಂದೆ ಯಾರೆಂದು ಕೇಳುತ್ತಾರೆ. ಅದಕ್ಕೆ ಬ್ರಹ್ಮದೇವನು ದುರ್ಗಾಮಾತೆಯೇ ಈ ಸೃಷ್ಟಿಯ ಮೂಲ ಹಾಗೂ ದುರ್ಗಾಮಾತೆಯೇ ತ್ರಿಮೂರ್ತಿಗಳ ತಾಯಿಯಾಗುತ್ತಾರೆ. ಹಾಗೆಯೇ ಕಾಲ ಸದಾಶಿವನೇ ತ್ರಿಮೂರ್ತಿಗಳ ತಂದೆಯಾಗುತ್ತಾರೆ ಎಂದು ಬ್ರಹ್ಮದೇವನು ತನ್ನ ಮಗನಾದಂತಹ ನಾರದ ಮುನಿಯ ಬಳಿ ಹೇಳುತ್ತಾರೆ. ಹಾಗೆಯೇ ನಮ್ಮೆಲ್ಲರಿಗೂ ತಿಳಿದಂತಹ ಒಂದು ಕಥೆಯೂ ಸಹ ಇದೆ. ಒಮ್ಮೆ ವಿಷ್ಣು ಹಾಗೂ ಬ್ರಹ್ಮದೇವರ ಮಧ್ಯೆ ನಮ್ಮಿಬ್ಬರಲ್ಲಿ ಯಾರು ಅತಿ ಹೆಚ್ಚು ಶಕ್ತಿಶಾಲಿಯಾದವರು ಎಂಬ ಚರ್ಚೆಯು ಉದ್ಭವವಾಗುತ್ತದೆ. ಆಗ ವಿಷ್ಣು ಬ್ರಹ್ಮದೇವರ ಮಧ್ಯೆ ಒಂದು ಸ್ತಂಭವು ಉದ್ಭವವಾಗುತ್ತದೆ. ಹಾಗೆ ಉದ್ಭವವಾದಂತಹ ಸ್ತಂಭವು ನಿಮ್ಮಿಬ್ಬರಲ್ಲಿ ಯಾರು ನನ್ನ ಅಡಿ ಹಾಗೂ ಮುಡಿಭಾಗ ಎರಡನ್ನೂ ನೋಡುತ್ತೀರೋ ಅವರೇ ಅತಿ ಹೆಚ್ಚು ಶಕ್ತಿಶಾಲಿಯಾದವರೆಂದು ಹೇಳುತ್ತದೆ. ಕೂಡಲೇ ವಿಷ್ಣುವು ವರಾವತಾರ ತಾಳಿ ಆ ಸ್ತಂಭದ ಅಡಿ ಭಾಗವನ್ನು ನೋಡಲು ತೆರಳುತ್ತಾರೆ. ಬ್ರಹ್ಮದೇವನು ಪಕ್ಷಿಯ ಮೇಲೆ ಕುಳಿತುಕೊಂಡು ಆ ಸ್ತಂಭದ ಮುಡಿ ಭಾಗವನ್ನು ನೋಡಲು ತೆರಳುತ್ತಾರೆ. ವಿಷ್ಣು ಹಾಗೂ ಬ್ರಹ್ಮದೇವ ಇಬ್ಬರಿಂದಲೂ ಸಹ ಆ ಸ್ತಂಭದ ಅಡಿ ಹಾಗೂ ಮುಡಿ ಭಾಗ ಎರಡನ್ನೂ ನೋಡಲು ಸಾಧ್ಯವಾಗುವುದಿಲ್ಲ. ವಿಷ್ಣು ಹಾಗೂ
ಬ್ರಹ್ಮದೇವ ಇಬ್ಬರು ತಮ್ಮ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಕೂಡಲೇ ಆ ಸ್ತಂಭವು ಶಿವನಾಗಿ ಮಾರ್ಪಾಡುಗೊಳ್ಳುತ್ತದೆ. ಆಗ ವಿಷ್ಣು ಹಾಗೂ ಬ್ರಹ್ಮದೇವ ಇಬ್ಬರು ಒಪ್ಪಿಕೊಳ್ಳುತ್ತಾರೆ. ಇಡೀ ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚು ಶಕ್ತಿಶಾಲಿಯಾಗಿರುವ ಶಿವ ಮಾತ್ರ ಶಿವನ ನಂತರ ಉಳಿದ ನಾವೆಲ್ಲರೂ ಎಂದು ಒಪ್ಪಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಶಿವನು ಪಂಚಭೂತಗಳನ್ನು ತನ್ನ ಹರಿರದಲ್ಲಿ ಇಟ್ಟುಕೊಂಡಿರುವುದರಿಂದ ಹಾಗೂ ಪಂಚಭೂತಗಳು ಶಿವನ ಆಜ್ಞೆಯಂತೆ ನಡೆಯುತ್ತದೆ. ಇದರಿಂದ ಇಡೀ ಬ್ರಹ್ಮಾಂಡದಲ್ಲಿ ಶಿವನನ್ನು ನಾಶ ಮಾಡುವಂತಹ ಯಾವ ಆಯುಧವೂ ಸಹ ಇಲ್ಲ ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ಕೋತೀನಿ. ಮಾರಿದ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.